ಮೊನ್ನೆ ನಾನು ಸಿಗ್ನಲ್ ಅಲ್ಲಿ ನಿಂತಿದ್ದೆ. ಸಿಗ್ನಲ್ ಬಿದ್ದಿದೆ, ರೆಡ್ ಸಿಗ್ನಲ್ ಇದೆ. ಇನ್ನು 1 ಪಾಯಿಂಟ್ ಇದೆ. ಆ ಹುಡುಗ 2 ವೀಲರ್ಸ್ ಅನ್ನು ಹೆಲ್ಮೆಟ್ ಹಾಕಿರ್ಲಿಲ್ಲ. ಆಯ್ತಲ್ಲ ಅಂತ ಮುಂದೆ ನುಗ್ಗದ. ಆ ಕಡೆಯಿಂದ ಬಂದು ಲಾರಿ ಓಡಿತು. ಸ್ಪಾಟ್ ಡೆತ್. ಈ ದೊಡ್ಡಬಳ್ಳಾಪುರದ ಹತ್ರ ಡಿ ಕ್ರಾಸ್ ಅಲ್ಲಿ ಆ ಹುಡುಗ ಹಿಂದಿನಿಂದ ಬರ್ತಾ ಇದ್ದಾನೆ. ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಮುಂದ್ಗಡೆ ಲಾರಿ ಹೋಗ್ತಾ ಇದೆ. ಅನಿರೀಕ್ಷಿತವಾಗಿ ಲಾರಿ ಬ್ರೇಕ್ ಹಾಕ್ತಾನೆ. ಇವನ್ ಮೊಬೈಲಲ್ಲಿ ಮಾತಾಡ್ಕೊಂಡು ಬಂದಾಗ ಲಾರಿ ಬ್ರೇಕ್ ಹಾಕಿದ್ ಗೊತ್ತಾಗ್ಲಿಲ್ಲ. ಹೋಗಿ ಹಿಂದ್ಗಡೆ ಚಕ್ರಕ್ಕೆ ಗಾಡಿ ಸಮೇತ ಹೊಡಿತಾನೆ, ಎಳ್ಕೊಂಡು ಹೋಗುತ್ತೆ. ಸ್ಪಾಟ್ ಡೆತ್. ಅಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ, ತಂತಿಗಳು ಬಿದ್ದಿವೆ, ನೋಡ್ಕೊಂಡು ಹೋಗ್ತಾ ಇಲ್ಲ. ಆ ಮಳೆಯಲ್ಲೂ ಛತ್ರಿ ಹಿಡ್ಕೊಂಡು ಫೋನಲ್ಲಿ ಮಾತಾಡ್ಕೋತಾ ಇದ್ದಾನೆ. ಆ ತಂತಿ ಬಿದ್ದಿದೆ, ತಂತಿ ನೋಡ್ಲಿಲ್ಲ. ಸ್ಪಾಟ್ ಡೆತ್. ಇನ್ನೊಬ್ಬ ಲೈನ್ ಮ್ಯಾನ್ ಮೇಲೆ ಹತ್ತಿದ್ದಾನೆ. ಆ ತಂತಿ ಕನೆಕ್ಟ್ ಕೊಡ್ಬೇಕಷ್ಟೇ. ಆ ಕ್ಷಣಕ್ಕೊಂದು ಮೊಬೈಲ್ ಬರುತ್ತೆ, ಅಲ್ಲಿ ಹಿಡ್ಕೊಂಡು ನೋಡ್ದಲ್ಲಿ ಹಿಂಗ ಅಂತಾನೆ. ಸ್ಪಾಟ್ ಡೆತ್. ಈ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವೇನ್ರಿ? ಹೇಗೆ ಗುರ್ತಿಸ್ತೀವಿ ನಾವು? ಹೆಲ್ಮೆಟ್ ಹಾಕ್ದಲೇ ಅತಿ ಸ್ಪೀಡಾಗಿ ಹೋಗ್ತೀವಿ, ರ್ಯಾಶ್ ಡ್ರೈವಿಂಗ್ ಮಾಡ್ತೀವಿ, ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡ್ತೀವಿ. ಆಗ ನಮ್ಮ ನಂಬಿದವರ ಗತಿ ಏನು? ಈಗ ನೋಡಿ, ಬನ್ನಿ, ನಾನು ಆಗ್ಲೇ ಇಲ್ಲೊಂದು ಟ್ರಾನ್ಸ್ಫಾರಮ್ ಇದೆ. ಆ ಟ್ರಾನ್ಸ್ಫಾರಮ್ ಹತ್ರ ಆ ಹುಡುಗ ಗಾಡಿ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾನೆ. ಗಾಡಿ ತಗೊಂಡು ಅದು ಅಲ್ಲೇ ಪಕ್ಕಕ್ಕೆ ಹಂಗೆ ಹೋಗ್ತಾನೆ. ಆ ಟ್ರಾನ್ಸ್ಫಾರಮ್ ಆ ಮುಂದ್ಗಡೆ ಇರೋನ್ಗೆ ತಗುಲುತ್ತೆ. ಸ್ಪಾಟ್ ಡೆತ್. ಹಿಂದ್ಗಡೆ ಇರೋನ್ ಬದುಕ್ಸಕ್ಕಾಗಲ್ಲ, ಸತ್ತೋಗ್ಬಿಡ್ತಾನೆ. ಏನ್ ಘಟನೆಗಳು ನಡೀತವೆ? ನಮಗ್ ನಾವೇ ಬೆಲೆ ಕೊಟ್ಕೊಳಕ್ ಆಗ್ತಾ ಇಲ್ವ? ನಾವು ನಮ್ಮ ಜೀವನ ಅನ್ನೋದು ಏನು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿಲ್ವಲ್ಲ. ನಾವೆಷ್ಟೇ ಶ್ರೀಮಂತರಾದ್ರು, ಎಷ್ಟೇ ವಿದ್ಯಾವಂತರಾದ್ರು, ಬುದ್ಧಿವಂತರಾದ್ರು, ಜಾಗೃತಿ ಇರ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ, ನಮ್ಮ ಸಾವನ್ನ ನಾವೇ ತಗೊಳ್ತೀವಿ. ಒಂದು ಕ್ಷಣ ಯೋಚನೆ ಮಾಡಿದ್ರೆ, ಇಲ್ಲಿ ಹಿಂಗ್ ಬಡ್ದು ಅಲ್ಲಿ ತಂತಿ ಏನಾಗುತ್ತೆ, ಇಲ್ಲಿ ತಂತಿ ಏನಾಗುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡೋದ್ರಲ್ಲಿ ಗಾಡಿ ನಿಲ್ಸಿದ್ರೆ ಸ್ಪಾಟ್ ಡೆತ್. ಸ್ಪಾಟ್ ಡೆತ್. ನೋಡಿ ವಿಡಿಯೋದಲ್ಲಿ. ಈ ಸಾವಿಗೆ ಬೆಲೆನೇ ಇಲ್ವಾ? ನಾನು ಕೈ ಮುಗಿದು ಕೇಳ್ಕೊಂಡು, ಜೋರಾಗಿ ಮಳೆ ಗುಡುಗು ಬರ್ತಾ ಇದೆಯಾ, ಒಂದ್ ಕಡೆ ಸುರಕ್ಷಿತವಾದ ಜಾಗದಲ್ಲಿ. ಎಸ್, ಸ್ಪೀಡಾಗಿ ಹೋಗಿ 2 ನಿಮಿಷ ನೀವು ತಲುಕತ್ಗೆ 2 ನಿಮಿಷ ಲೇಟ್ ಆಗತ್ತಾ? ನೀವು ಉಳಿದ್ರೆ ಆ ಸಮಯಕ್ಕೆ ಬೆಲೆ ಇದೆ. ನೀವೇ ಇಲ್ಲ ಅಂತಂದ್ರೆ ಅದಕ್ಕೆ 2 ನಿಮಿಷ ಲೇಟ್ ಆದ್ರೂ ಚಿಂತೆ ಇಲ್ಲ. ಜಾಗೃತೆಯಿಂದ ಹೋಗಿ. ಅಲ್ಲೆಲ್ಲೋ ನೀರು, ನಿಮ್ಗೆ ಈಜು ಬರುತ್ತಾ? ನಿಜವಾಗ್ಲೂ ಇಳಿರಿ, ಅದರಲ್ಲೂ ಸುರಕ್ಷಿತವಾಗಿರಿ. ಕೆಳಗಡೆ ಹೊಟ್ಟೆ ಏನಾಗಿದೆ, ನೀರು ಎಷ್ಟು ಆಳ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಲ್ಲೇ ಯುವ ಮನಸ್ಸುಗಳಾದ ನೀವು ಬೆಟ್ಟದ ಮೇಲೆ ಹೋಗೋದು, ಚಾರಣ ಮಾಡ್ತೀನಿ ಅಂತ ಹೇಳೋದು, ಹಲ್ ತಪ್ಪಿಸ್ಕೊಳ್ಳೋದು. ಮೊನ್ನೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಒಂದು ಹುಡುಗಿ, 10ನೇ ಕ್ಲಾಸ್ ಹುಡುಗಿ, ಮೇಲಿಂದ ಕೆಳಗಡೆ ಪ್ರಪಾತಕ್ಕೆ ಬಿದ್ದಿದ್ದಾಳೆ. ಒಂದು ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗಿ ಅವ್ರ ಕುಟುಂಬದ ವ್ಯವಸ್ಥೆಯನ್ನು. ಹಾಗೆ ನಮ್ಮ ನಂಬಿರೋ ಅಂಥವ್ರು ಲಕ್ಷಾಂತರ ಜನ ತಂದೆ ತಾಯಿಗಳು, ಪೋಷಕರು, ಈ ಸಮಾಜ ಇದೆ. ನಿಮ್ಮ ಜೀವಕ್ಕೆ, ನಿಮ್ಮ ದೇಹಕ್ಕೆ ಅದು ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ದಯವಿಟ್ಟು ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ಈ ವಸ್ತುವಿಗೆ ನೀವು ಕ್ಷಣಾರ್ಧದಲ್ಲಿ ಈ ದೇಹವನ್ನ ಹಾಳು ಮಾಡ್ಕೋತಿರಲ್ಲ. ಟೇಕ್ ಕೇರ್. ನಿಮ್ಮ ಮನಸ್ಸು, ನಿಮ್ಮ ಜಾಗೃತಿ ನಿಮ್ಮ ಕೈಲಿರ್ಲಿ, ನಿಮ್ಮ ಬದುಕು ನಿಮ್ಮ ಕೈಲಿರ್ಲಿ. ಒಂದು ಕ್ಷಣ ಉಳಿಸೋಕೋಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದಲ್ದಲೆ ನಿಮ್ಮ ನಂಬಿರುವಂತಹ ಇಡೀ ಕುಟುಂಬದ ಸದಸ್ಯರ ಜೀವನವನ್ನು ಹಾಳು ಮಾಡ್ತೀರಿ. ಈ ಸಮಾಜವನ್ನೇ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಾನು ಹೇಳೋದು, ದಯವಿಟ್ಟು ತಾಳ್ಮೆ ಇರಲಿ, ಸಹನೆ ಇರಲಿ, ವಿವೇಚನೆ ಇರಲಿ, ಆಲೋಚನೆ ಇರಲಿ. ಈ ಜಗತ್ತಿಗೆ ಬೆಲೆ ಕಟ್ಟಕ್ಕೆ ಹೇಗೆ ಆಗಲ್ವೋ ಹಾಗೆ ನಿಮ್ಮ ದೇಹಕ್ಕೂ ಕೂಡ ಬೆಲೆ ಕಟ್ಟಕ್ಕಾಗಲ್ಲ. ಅದರ ಸುರಕ್ಷತೆ ನಿಮ್ಮ ಕೈಲಿದೆ. 2 ವೀಲರ್ಸ್ ಹೋಗ್ಬೇಕಾದಾಗ ದಯವಿಟ್ಟು ಹೆಲ್ಮೆಟ್ ಹಾಕಿ. ಕಾರ್ ಡ್ರೈವಿಂಗ್ ಮಾಡ್ತಿದ್ದಾಗ, ಯಾವುದೇ ಡ್ರೈವಿಂಗ್ ಮಾಡ್ತಿದ್ದಾಗ ಮೊಬೈಲಲ್ಲಿ ಮಾತನಾಡಬೇಡಿ.
ಚಾಲಕರನ್ನ ಮಾತಿಗೆ ಎಳೆಯಬೇಡಿ ಅಂತಾರೆ. ನೀವು ಕೂಡ ಚಾಲಕರಾಗಿದ್ದೀರಿ, ಮೊಬೈಲ್ಗೆ ನಿಮ್ಮ ಮನಸ್ಸನ್ನ ಬಲಿಯಾಗಿ ಕೊಡಕ್ಕೆ ಹೋಗ್ಬೇಡಿ, ಬಲಿ ಮಾಡಬೇಡಿ. ಎಸ್, ನಾನು ಕೊನೆಯದಾಗಿ ಹೇಳುವಂಥದ್ದು, ನಿಮ್ಮ ಜೀವ ನಿಮ್ಮ ಕೈಯಲ್ಲಿ, ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿ. ಹಣೆ ಬರ ಅಲ್ಲ, ಎಲ್ಲ ಆದ್ಮೇಲೆ ಹಣೆ ಬರ, ಅವನ್ ಗ್ರಹಚಾರ ಅಲ್ಲಿ ತಗೊಂಡ್ಬಿಡ್ತು, ಅವನ್ ಜೀವ ಅಲ್ಲಿತ್ತು ಅಂತ ಹಿರಿಯರು ಮಾತಾಡ್ತಾರೆ. ಜೀವ ಅಲ್ಲಿರ್ಲಿಲ್ಲ, ವಿಧಿ ಬರೆಯಲ್ಲ, ಜೀವನ ಹಣೆ ಬರ ಬರೆಯಲ್ಲ, ಜೀವನ ಒಂದು ಮೊಬೈಲ್ ಬರೆಯಲ್ಲ, ಜೀವನವನ್ನು ಬರ್ಕೊಳ್ಳೋರು ನೀವೇ. ಯಾವ ರೀತಿ ಜೀವನ ಉಳಿಸ್ಕೊಳ್ಬೇಕು, ಯಾವ ರೀತಿ ಬದುಕನ್ನ ಕಟ್ಕೊಳ್ಬೇಕು, ಹೇಗೆ ಜಾಗೃತಾವಸ್ಥೆಯಲ್ಲಿ ಇರಬೇಕು ಅನ್ನೋದನ್ನ ನಾವು ಕಲಿಯೋಣ. ಮಕ್ಕಳಿಗೆ ಇದನ್ನು ಪಾಠ ಹೇಳ್ಕೊಡೋಣ. ತಂದೆ ತಾಯಿಗಳು ಮೊಬೈಲಲ್ಲಿ ಇಟ್ಕೊಂಡು ಮಗು ಜೊತೆ ಮಾತಾಡ್ದಲೆ ಮಗುಗಳಿಗೆ ನೀತಿ ನಿಯಮಗಳನ್ನು ಕಲಿಸ್ತಲೇ ಇದ್ದಾಗ ಆ ಮಗು ಹಾಗಾಗತ್ತೆ. ನಾವು ಪಾಠ ಮಾಡ್ತಾ ಇದ್ದಾಗ ಅಥವಾ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬೆಳಗ್ಗೆ ಅಷ್ಟೇ ಪಾಠ ನಡೀತಿತ್ತು, ಮಧ್ಯಾಹ್ನ ಪಾಠನೇ ಇರ್ತಿರ್ಲಿಲ್ಲ. ನನ್ನ ಸ್ನೇಹಿತ ಒಬ್ಬ ಒಂದು ದೊಡ್ಡ ಕೇಡಿಯಾಗಿರ್ತಾನೆ. ಅವನಿಗೊಂದು ಪಾತ್ರ ಸಿಗುತ್ತೆ, ಕೃಷ್ಣನ ಪಾತ್ರ. ಆ ಪಾತ್ರದಿಂದ ತನ್ನ ಜೀವನವನ್ನೇ ಬದಲಾವಣೆ ಮಾಡ್ಕೊಳ್ತಾನೆ. ಒಬ್ಬ ಕೇಳಿ ಒಂದು ಪಾತ್ರದಿಂದ. ಹಾಗೆ ನಮಗೆ ಮಾರಲ್ ಕೊಡ್ತಾ ಇದ್ರು ಎಲ್ಲ ಮಧ್ಯಾಹ್ನ ಮೇಲೆ. ಆ ಮಾರಲ್ಗಳಿಂದ ನಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಇದ್ವಿ, ಮಾನವೀಯತೆಯನ್ನು ಹೆಚ್ಚಿಸ್ಕೊತಾ ಇದ್ವಿ. ಅದಕ್ಕೋಸ್ಕರ ತಂದೆ ತಾಯಿಗಳು ವಸ್ತುಗಳನ್ನ, ವಾಹನಗಳನ್ನ ಹೇಗೆ ಬಳಸಬೇಕು ಅದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡ್ತಿರಲ್ರಿ. ಕಾನೂನೇನು ಹೇಳುತ್ತೆ, 18 ವರ್ಷದ ತನಕ ಕೊಡಂಗಿಲ್ಲ, ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರು. ನನ್ನ ಮಗ ಅಯ್ಯೋ ಡ್ರೈವಿಂಗ್ ಮಾಡ್ತಾನೆ, ನನ್ನ ಮಗ ಕಾರ್ ಓಡಿಸ್ತಾನೆ, ನನ್ನ ಮಗ ಏನು ಹೆಗ್ಗಳಿಕೆ ಹೊಗಳಕ್ಕೆ ಹೋಗಿ ಮಗುವಿನ ಜೀವನವನ್ನು ಹಾಳು ಮಾಡ್ಕೋತೀರಿ, ಕಾನೂನು ಕೈಗೆತ್ಕೊಳ್ತೀರಿ. ಟೇಕ್ ಕೇರ್, ಬಹಳ ಹುಷಾರಾಗಿರಿ, ಬಹಳ ಹುಷಾರಾಗಿರಿ. ಜೀವ ನಿಮ್ಮ ಕೈಲಿರಲಿ. ಜೀವ ಇದ್ರೆ ಜೀವನ, ಜೀವ ಇದ್ರೆ ಬದುಕು, ಜೀವ ಇದ್ರೆ ಈ ಸಮಾಜ ಜೊತೆ ಬದುಕನ್ನು ಕಟ್ಕೊಳ್ಳೋಣ. ನಮಸ್ಕಾರ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮುರುವೇಕೆರೆ ಅಂತಕ್ಕಂಥ ಒಂದು ಕಾಲೋನಿಯ ಜನ ಇದ್ದಕ್ಕಿದ್ದಂತೆ ಊರನ್ನ ಖಾಲಿ ಮಾಡ್ತಾರೆ, ಮನ್ಸು ಮಾಡ್ತಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮರುವೇಕೆರೆಯಲ್ಲಿ ಇಂದು ಸ್ಮಶಾನ ಮೌನ ಆವರಿಸಿದೆ. ಇಲ್ಲಿನ ಒಂದು ಕಾಲೋನಿಯ ಜನರು ತಮ್ಮ ಮನೆಗಳನ್ನು ಕೆಡವಿ ಊರನ್ನೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂತ ಕೇಳಿದ್ರೆ, ರಾತ್ರಿ ಆಗ್ತಿದ್ದಂಗೆ ನಾಯಿಗಳ ಶಬ್ದ ಬರುತ್ತೆ. ಆಗ ತಕ್ಷಣ ಎಲ್ಲರೂ ಮನೆ ಬಾಕ್ಲು ಹಾಕೊಂಡ್ಬಿಡ್ತಾರೆ. ಗೆಜ್ಜೆ ಶಬ್ದ ಬರುತ್ತೆ, ಇನ್ನೂ ಎದುರು ಕೊಡ್ತಾರೆ. ನಾಯಿ ಹೆಚ್ಚು ಹೆಚ್ಚು ಬೊಗಳಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ಯಾರೋ ಹೇಳಿದರೆ ದೆವ್ವಗಳು ತಿರುಗಾಡ್ತವೆ.